ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ರಾಜಕೀಯ ಪಕ್ಷಗಳ ಅಧಿಕೃತ ಚಿಹ್ನೆಗಳ ಅಡಿಯಲ್ಲೇ ನಡೆಸುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಆರ್.ಕೆ. ಸಿದ್ದರಾಮಣ್ಣ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಬಂಧ ಅಗತ್ಯ ತಿದ್ದುಪಡಿ ತರಬೇಕು ಅಥವಾ ಸುಗ್ರೀವಾಜ್ಞೆಯ ಮೂಲಕ ಈ ಕ್ರಮವನ್ನ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರವು ಹಲವು ವರ್ಷಗಳ ನಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಒಟ್ಟಾಗಿ ನಡೆಸಲು ಮುಂದಾಗಿರುವುದು ಸ್ವಾಗತಾರ್ಹ. ಕೇಂದ್ರ ಸರ್ಕಾರವು ಕೂಡ ಜನಗಣತಿಯ ನಂತರ ಒಂದು ದೇಶ ಒಂದು ಚುನಾವಣೆ ನಡೆಸುವ ಉದ್ದೇಶ ಹೊಂದಿದೆ. ಆದರೆ ಸದ್ಯದ ವ್ಯವಸ್ಥೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ರಾಷ್ಟ್ರೀಯ ಪಕ್ಷಗಳ ಚಿಹ್ನೆಗಳನ್ನು ನೀಡಲಾಗುತ್ತದೆಯಾದರೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇದನ್ನು ಕೈಬಿಡಲಾಗಿದೆ. ಇದರಿಂದ ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗದೆ ಗೊಂದಲ ಉಂಟಾಗುತ್ತಿದೆ ಎಂದಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಗ್ರಾಮ ಒಂದು ಚುನಾವಣೆ ಇದನ್ನು ನಡೆಸ್ತಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆಗಳು ಒಟ್ಟಿಗೆ ನಡೆಸ್ತಕ್ಕಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ಸ್ಥಳೀಯ ಸಂಸ್ಥೆಗಳ ಒಬ್ಬ ಮಾಜಿ ಶಾಸಕನಾಗಿ, ಅದೇ ರೀತಿ ಗ್ರಾಮಾಂತರದ ಮಾಜಿ ಶಾಸಕರಾಗಿ, ಅದೇ ರೀತಿ ನಮ್ಮ ತಾಲೂಕಿನ BJP ಉಪಾಧ್ಯಕ್ಷರು, ಅದೇ ರೀತಿ BJPಯ ಕಾನೂನು ಪ್ರಕೋಷ್ಠ ಏನಿದೆ ಅದರ ಸಂಚಾಲಕರು ಆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಈ ಹಿಂದೆ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಇದು ಕೂಡ ನಡೀತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಜನಗಣತಿಯ ನಂತರ ಎರಡೂ ಚುನಾವಣೆಗಳನ್ನು ಒಟ್ಟಿಗೆ ನಡೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಜನಗಣತಿಯ ಪ್ರಕ್ರಿಯೆ ಈ ಏಪ್ರಿಲ್ನಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆಯೋ ಒಂದು ಗ್ರಾಮ ಒಂದು ಚುನಾವಣೆ ಅಂತ ಹೇಳಿ ಇದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ. ಈ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ ಏನಿದೆಯೋ ಇದು ಪಕ್ಷಗಳ ಚಿಹ್ನೆಗಳ ಆಧಾರದ ಮೇಲೆ ನಡೀತಕ್ಕಂಥ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆ ಏನಿದೆಯೋ ಇದು ಪಕ್ಷದ ಚಿಹ್ನೆಗಳ ಮೇಲೆ ಆಧಾರದ ಮೇಲೆ ಚುನಾವಣೆ ನಡೆಯೋದಿಲ್ಲ. ಇದಕ್ಕೆ ಇರ್ತಕ್ಕಂಥದ್ದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ, ಅದೇ ರೀತಿ ಕರ್ನಾಟಕ ಪಂಚಾಯತ್ ರಾಜ್ ನಿಯಮಗಳು 1993 ಇದರ ಆಧಾರದ ಮೇಲೆ ಈ ಚುನಾವಣೆಗಳೆಲ್ಲ ನಡೀತವೆ. ಇದೇ ರೀತಿ ನಡಿಬೇಕು ಅನ್ನುವಂಥದ್ದು ಕೂಡ ಕಾಯ್ದೆ ಒಳಗೆ ಇರ್ತಕ್ಕಂಥ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಪಕ್ಷದ ಚಿಹ್ನೆಗಳ, ಅಧಿಕೃತ ರಾಜಕೀಯ ಪಕ್ಷಗಳ ಚಿಹ್ನೆಯ ಆಧಾರದ ಮೇಲೆ ನಡೀತಕ್ಕಂಥದ್ದು. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಇದಕ್ಕೆ ವ್ಯತಿರಿಕ್ತವಾಗಿ ಅಧಿಕೃತ ರಾಜಕೀಯ ಪಕ್ಷಗಳ ಚುನಾವಣಾ ಚಿಹ್ನೆ ಇಲ್ಲದೇನೆ ನಡೀತಕ್ಕಂಥ ಚುನಾವಣೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ತೀರ್ಮಾನ ತೆಗೆದುಕೊಂಡಿದೆ ಒಂದು ಗ್ರಾಮ ಒಂದು ಚುನಾವಣೆ ಅಂತ ಹೇಳಿ. ಈ ಸಂದರ್ಭದೊಳಗೆ ಒಂದು ಗ್ರಾಮ ಒಂದು ಚುನಾವಣೆ ನಡೆಯುವಂಥ ಸಂದರ್ಭದೊಳಗೆ ಚುನಾವಣೆ ರಾಜಕೀಯ ಪಕ್ಷಗಳ ಚಿಹ್ನೆಗಳ ಆಧಾರದ ಮೇಲೆ ಚುನಾವಣೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದೇ ರೀತಿ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಅಧಿಕೃತ ರಾಜಕೀಯ ಪಕ್ಷಗಳ ಚುನಾವಣಾ ಚಿಹ್ನೆಗಳ ಆಧಾರದ ಮೇಲೆ ನಡಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ಮುಖ್ಯ ಕಾರ್ಯದರ್ಶಿಗಳಿಗೆ, ಅದೇ ರೀತಿ ನಮ್ಮ ರಾಜ್ಯದ ಪಂಚಾಯತ್ ರಾಜ್ ಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ನಾವು ಕೂಡ ನಮ್ಮ ಜಿಲ್ಲೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಮನವಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಈಗೇನು ಚುನಾವಣೆ ನಡೀತದೆ ಆ ಚುನಾವಣೆ
ಒಂದು ಗ್ರಾಮ ಒಂದು ಚುನಾವಣೆ ಏನು ನಡೀತಾ ಇದೆ, ಅದೇ ರೀತಿ ಒಂದೇ ರೀತಿಯಾದಂಥ ಚುನಾವಣೆ ಈ ಸಂದರ್ಭದೊಳಗೆ ನಡೀಬೇಕು ಅನ್ನುವಂಥ ಆಗ್ರಹವನ್ನು, ಮನವಿನ ಈ ಸಂದರ್ಭದೊಳಗೆ ಮಾಡ್ತಾ ಇದಕ್ಕೆ ಕಾರಣಗಳು ಕೂಡ ಇದೆ. ಹಿಂದೆ ಮಂಡಲ್ ಪಂಚಾಯತ್ ಇರಬೇಕಾದ್ರೆ 1984-85 ಏನು ಮಂಡಲ ಪಂಚಾಯತಿ ಚುನಾವಣೆಗಳಾಗಿದ್ದವು, ಆಗ ಪಕ್ಷದ ಚಿಹ್ನೆಗಳ ಆಧಾರದ ಮೇಲೆ ಈ ಚುನಾವಣೆ ನಡೆದಿತ್ತು. ಆ ನಂತರ ಯಾವ ಕಾರಣಕ್ಕಾಯ್ತು ಅನ್ನುವಂಥದ್ದು ಈಗ ಅಪ್ರಸ್ತುತ ಆಗ್ತದೆ. ಆದರೆ ಆ ನಂತರ ಗ್ರಾಮ ಪಂಚಾಯತಿ ಚುನಾವಣೆಗಳೆಲ್ಲ ಪಂಚಾಯತ್ ರಾಜ್ ಆಕ್ಟ್ ಬಂದ ನಂತರ ಗ್ರಾಮ ಪಂಚಾಯತಿ ಚುನಾವಣೆಗಳೆಲ್ಲ ಅಧಿಕೃತ ರಾಜಕೀಯ